ಪಾಕಿಸ್ತಾನ ಸೇನೆಯ ವಿರುದ್ಧ ಆ ದೇಶದ ಯಾವುದೇ ರಾಜಕಾರಣಿಯಾದರೂ ತಿರುಗಿ ಬಿದ್ದರೆ ಅಲ್ಲಿಗೆ ಆತ ಒಂದೋ ತನ್ನ ದೇಶವನ್ನು ಬಿಡಬೇಕು, ಇಲ್ಲವೇ ತನ್ನ ದೇಶದಲ್ಲಿಯೇ ಪ್ರಾಣವನ್ನು ಬಿಡಬೇಕಾಗುತ್ತದೆ. ಇಂತಹ ಅನೇಕ ಉದಾಹರಣೆಗಳು ಪಾಕಿಸ್ತಾನದ ಇತಿಹಾಸದಲ್ಲಿ ನಮಗೆ ಕಾಣೋಕೆ ಸಿಗುತ್ತೆ. ಈಗ ಸದ್ಯ ಆ ಸರದಿಯಲ್ಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಹಾಗೂ ತೆಹರೀಕ್ ಇ ಇನ್ಸಾಫ್ ಪಕ್ಷದ ಮುಖ್ಯಸ್ಥ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂದು ನಿಂತಿದ್ದಾರೆ. ಇತ್ತೀಚೆಗೆ ಪಾಕ್ ಸೇನೆ ಇಮ್ರಾನ್ ಖಾನ್ ಕಥೆಯನ್ನು ಮುಗಿಸಿದ್ದಾರೆ ಎಂದು ಜಗತ್ತಿನಾದ್ಯಂತ ಸುದ್ದಿಯಾಗಿದೆ. ಹಾಗೂ ಸ್ವತಃ ಅವರ ಕುಟುಂಬ ಸದಸ್ಯರು ಕೂಡ ಈ ಕುರಿತು ಅಡಿಯಾಳ ಜೈಲು ಅಧಿಕಾರಿಗಳು ಹಾಗೂ ಪಾಕ್ ಸೇನೆಯ ವಿರುದ್ಧ ಹೇಳಿಕೆಯನ್ನು ದಾಖಲಿಸಿದ್ದರು. ಆದರೆ ಇಮ್ರಾನ್ ಖಾನ್ ಅನ್ನು ಪಾಕಿಸ್ತಾನ ಸೇನೆ ಅಷ್ಟು ಅನಾಮತ್ತಾಗಿ ಕೊಂದಿರಲಿಕ್ಕಿಲ್ಲ. ಆತನನ್ನು ಕೊಲ್ಲುವುದಾದರೆ ಪಾಕಿಸ್ತಾನದ ಎಂದಿನ ಶೈಲಿಯಂತೆ ಆತನನ್ನು ಹೊರಗಡೆ ಬಿಟ್ಟು ಯಾವುದಾದರೂ ಸಮಾವೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಮೂಲಕ ಕೊಲ್ಲಿಸುತ್ತಿತ್ತು ಎಂದು ಜಗತ್ತು ಸಣ್ಣಗೆ ಸಂದೇಹ ಇಟ್ಟುಕೊಂಡಿದ್ದಂತೂ ನಿಜ. ಈ ನಡುವೆ ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಇಮ್ರಾನ್ ಖಾನ್ ಒಬ್ಬ ಮಾನಸಿಕ ಅಸ್ವಸ್ಥ ಹಾಗೂ ದೇಶಕ್ಕೆ ಬೆದರಿಕೆ ಎಂದು ಹೇಳಿದ್ದು ಪಾಕ್ ಸೇನೆಯ ವಿರುದ್ಧ ಸೇನಾ ಹೇಳಿಕೆಗಳನ್ನು ನೀಡುತ್ತಿದ್ದಾನೆ. ಅಂತಹ ಹೇಳಿಕೆಗಳು ಈಗ ರಾಜಕೀಯ ವ್ಯಾಪ್ತಿಯನ್ನು ಮೀರಿ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯನ್ನು ಒಡ್ಡಿದೆ ಎಂದು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಇಮ್ರಾನ್ ಖಾನ್ ಒಬ್ಬ ದುರಹಂಕಾರಿಯಾಗಿದ್ದು ತನ್ನ ಆಸೆಗಳು ಪಾಕಿಸ್ತಾನದ ಆಸೆಗಳಿಗಿಂತಲೂ ದೊಡ್ಡದಾಗಿದೆ ಎಂಬ ಭ್ರಮೆಯನ್ನು ಹೊಂದಿದ್ದಾನೆ. ಅವರಿಲ್ಲದೆ ಜಗತ್ತು ಅಸ್ತಿತ್ವದಲ್ಲಿರಲ್ಲ ಎನ್ನುವಷ್ಟು ಅವರ ಅಹಂ ಹತಾಶೆಗಳು ಬೆಳೆದಿದೆ. ಸೈನ್ಯ ಹಾಗೂ ಪಾಕಿಸ್ತಾನಿಯರ ನಡುವೆ ಬಿರುಕು ಬಿಡುವ ಕತೆ ಹೆಣೆಯುವ ಆತನ ಭೇಟಿಗೆ ಯಾರು ತಾನೇ ಅವಕಾಶ ನೀಡುತ್ತಾರೆ ಎಂದು ಹೇಳಿದ್ದಾನೆ. ಇಮ್ರಾನ್ ಖಾನ್ ಇದೇ ಸೈನ್ಯದ ಬೆಂಬಲ ಪಡೆದೆ ದೇಶದ ಚುಕ್ಕಾಣಿಯನ್ನು ಹಿಡಿದಿತ್ತು. ಈಗ ಇದೇ ಸೇನೆಯಿಂದ ಮಾನಸಿಕ ಅಸ್ವಸ್ಥನ ಪಟ್ಟ ಕೂಡ ಸಿಕ್ಕಿದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಆತ ಇದೇ ಸೇನೆಯಿಂದ ಕಗ್ಗೊಲೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಇಮ್ರಾನ್ ಖಾನ್ಗೆ ಪಾಕ್ ಸೇನೆಯ ಒಳಗಡೆ ನಡೆಯುವ ಗುಟ್ಟಿನ ವ್ಯವಹಾರಗಳ ಸಂಪೂರ್ಣ ಪರಿಚಯವಿದೆ. ಆತನನ್ನು ಹಾಗೇ ಹೊರಗಡೆ ಬಿಟ್ಟರೆ ಕಂಡಲ್ಲಿ ಸೇನೆಯ ವಿರುದ್ಧ ಮಾತನಾಡಿ ಅಥವಾ ಸೇನೆಯ ಒಳಗಿನ ಭ್ರಷ್ಟಾಚಾರದ ಕುರಿತಾಗಿ ದಾಖಲೆಗಳನ್ನು ಜನರ ಮುಂದಿಟ್ಟು ಜನರನ್ನು ಸೇನೆಯ ವಿರುದ್ಧ ನಿಲ್ಲುವಂತೆ ಮಾಡಬಹುದಾಗಿದ್ದು, ಇದೆಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಪಾಕಿಸ್ತಾನದ ಒಳಗಡೆ ನಡೆಯುತ್ತಿರುವ ಅಂತರ್ಯುದ್ಧ ಅಥವಾ ಪ್ರತ್ಯೇಕವಾದದ ಕೂಗಿಗೆ ಇಮ್ರಾನ್ ಖಾನ್ ತುಪ್ಪವಾಗಬಲ್ಲರ ಎಂಬ ಸಂದೇಹವಂತೂ ಎಲ್ಲರನ್ನೂ ಕಾಡುತ್ತದೆ.